ಮನುಷ್ಯನ ಜೀವನದಲ್ಲಿ ಪುಟ್ಟದು ಅಥವಾ ದೊಡ್ಡದು ಯಾವ್ದಾದ್ರೂ ಒಂದು ಮನೆ ಕಟ್ಕೊಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ. ಕನಸು ಮಾತ್ರ ಅಲ್ಲ, ಅದು ನಮ್ಮ ಜೀವನದ ಯಶಸ್ಸು ಕೂಡ ಆಗಿರುತ್ತೆ. 60% ಜನ ಕಷ್ಟಪಟ್ಟು ದುಡಿತಾ ಇರ್ತೀರ, ನೀವು ಮನೆ ಕಟ್ಟಕ್ಕಾಗಲ್ಲ. ಯಾಕೆ? ಚಿಕ್ಕ ಚಿಕ್ಕ ವಾಸ್ತು ತಪ್ಪಿಂದ ನೀವು ಮನೆ ಕಟ್ಟಕ್ ಆಗ್ದಿರ ವಂಚಿತರಾಗಿರ್ತೀರ. ಆ ತಪ್ಪುಗಳು ಏನು, ಯಾವ ರೀತಿ ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಅದನ್ನ ಬದಲಾವಣೆ ಮಾಡ್ಕೊಂಡಾಗ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದ್ರೆ, ಮೊನ್ನೆ ಒಬ್ರು ಫೋನ್ ಮಾಡಿ ಮನೆ ಹತ್ರ ಬರಕ್ ಹೇಳಿದ್ರು. ಸರ್, ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ, ದಯವಿಟ್ಟು ಬಂದು ನಮ್ಮ ಮನೆ ಹತ್ರ ನೋಡಿ, ನಮ್ಮ ಮನೆ ಹತ್ರ ಬಂದು ಮನೆನೆಲ್ಲ ನೋಡಿ, ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಪರಿಹಾರ ಮಾಡ್ಕೊಡಿ ಅಂತ ಹೇಳಿದ್ರು. ಆಯ್ತು ಸರ್, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು 2 ರಿಂದ 3 ದಿನ ಟೈಮ್ ತಗೊಂಡು ಹೋದೆ. ನೋಡಿದಾಗ ಅವರು ತುಂಬಾ ಶ್ರೀಮಂತರು, ಅನುಕೂಲಸ್ಥರು. ಆ ಮನೆ ನೋಡಿದಾಗ ನನಗೆ ತುಂಬಾ ಬೇಜಾರಾಯ್ತು. ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಜನ? ನೀವು ಏನಾಗ್ತಾ ಇದೆ ಅಂದ್ರೆ, ಮನೆ ಕಟ್ಟಿದ ಆದ್ಮೇಲೆ ನೀವು ಅದ್ರ ರಿಸಲ್ಟ್ ಬಂದ ಮೇಲೆ ನಮ್ಗೆ ಕರೆಸ್ತಾ ಇದ್ದೀರಾ. ಅದ್ರ ಬದಲಾಗಿ ಮನೆ ಕಟ್ಟೋವಾಗೆ ಒಬ್ಬ ಒಳ್ಳೆಯವ್ರನ್ನ ಕರೆಸಿ ತೋರಿಸಿ ಅವ್ರಿಗೆ ಆ ಜ್ಞಾನ ಇದೆಯಾ ಅಂತ ನೀವು ಕ್ರಾಸ್ ಕ್ವಶನ್ ಮಾಡಿ ಮನೆ ಕಟ್ಕೊಬೇಕು. ಅವ್ರದ್ದು 2 ಪ್ರಶ್ನೆ ಇತ್ತು. ಒಂದೇನಪ್ಪಾ ಅಂದ್ರೆ, ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇಲ್ಲ, ಯಾವಾಗೂ ಹೆಂಡತಿ ಗಲಾಟೆ ಮಾಡ್ತಾ ಇದ್ರು. ಇದು ಮೊದಲನೇ ಪ್ರಶ್ನೆ. ಅವ್ರದ್ದು 2ನೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಒಂದು 30-40 ಸೈಟ್ ತಗೊಂಡಿದ್ದಾರೆ. 30 ವರ್ಷದಿಂದ ನಾವು ಬಾಡಿಗೆ ಮನೆ ಮಾಡಬೇಕು ಅಂತಿದ್ದೀರಿ, ಆಗ್ತಾ ಇಲ್ಲ ಸರ್. ಈ 2 ಪ್ರಶ್ನೆಗೆ ನಮಗೆ ದಯವಿಟ್ಟು ಮಾರ್ಗದರ್ಶನ ಕೊಡಿ, ನಾನು ಅದನ್ನ ಬದಲಾಯಿಸ್ಕೊಂತೀನಿ ಅಂತ ಅವ್ರು ಕರೆಸಿದ್ದು. ನನಗೆ ಮೊದಲನೇದಾಗಿ ಆ ಮನೆಯಲ್ಲಿ ಮೇಜರ್ ಅನ್ಸಿದ್ದು ಏನಪ್ಪಾ ಅಂದ್ರೆ, ನೋಡಿ, ಇದು ಅಗ್ನಿಮೂಲೆ ಇದೆ ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಮೂಲೆ ಇದೆಯಲ್ವಾ. ಈ ಅಗ್ನಿ ಮೂಲೆಯಲ್ಲಿ ವೆಲ್ಯುವೇಷನ್ಗೋಸ್ಕರ ಇಲ್ಲಿ ಫಸ್ಟ್ 1 ಅಡಿ ಆಚೆ ತಗೊಂಡಿದ್ದಾರೆ. 1 ಅಡಿ ಆಚೆ ತಗೊಂಡು ಇದು ಹೋಗ್ತಾ ಮೇಲೆ 6 ಅಡಿ ಇಂಚೂಬು ಮುಂದಕ್ಕೆ ಪೂರ್ವ ಆಗ್ನೇಯ ಪೂರ್ವಕ್ಕೆ ಬೆಳೆಸ್ಬಿಟ್ಟಿದ್ದಾರೆ ವೆಲ್ಯುವೇಷನ್ಗೋಸ್ಕರ. ಸರ್, ಇದು ಅಗ್ನಿಮೂಲೆ ಬೆಳೆದಿದೆಯಲ್ಲ, ಇದು ಬೆಳಿಬಾರ್ದು. ಅಗ್ನಿಮೂಲೆ ಬೆಳೆದಾಗ ಮನೇಲಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ತಾರೆ, ಜೋರ್ ಆಗ್ತಾರೆ, ಗಂಡು ಮಕ್ಕಳು ಡಮ್ಮಿ ಆಗ್ಲೇಬೇಕು. ಹಾಗಾಗಿ ಇದು ಅಗ್ನಿಮೂಲೆ ವೆಲ್ಯುವೇಷನ್ ನೀವೇನ್ ತಗೊಂಡ್ರೆ, ಇದು ತಗೊಂಡಾಗ ನಮ್ಗೆ ನೋಡಿ, ಇಲ್ಲಿಂದ ಇಲ್ಲಿ ಏನಿರುತ್ತೆ ಮೆಜರ್ಮೆಂಟ್, ಇದು ದೊಡ್ಡದಾಗೋಯ್ತು, 6 ಅಡಿ ಹೊರಟೋಯ್ತು ಮುಂದಕ್ಕೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಸರ್ ಹೌದು, ಇದು ನನಗೂ ಡೌಟ್ ಇತ್ತು, ನಾನು ಕೆಲಸ ಮಾಡ್ಬೇಕಾದ್ರೆ ಮೇಸ್ತ್ರಿ ಹತ್ರ ಚರ್ಚೆ ಮಾಡಿದೆ, ಇದು ಅಗ್ನಿಮೂಲೆ ಬೆಳೆಯುತ್ತಲ್ವಾ ಅಂತ ಕೇಳಿದೆ. ಅವಾಗ ಮೇಸ್ತ್ರಿ ಇದ್ಕೊಂಡು ಒಬ್ಬ ವಾಸ್ತು ನೋಡೋರ್ನ ಕರೆಸಿದ್ರು ಸರ್. ಅವ್ರು ಬಂದು ನಮಗೆ ಮಾರ್ಗದರ್ಶನ ಯಾವ ರೀತಿ ಕೊಟ್ರು ಅಂದ್ರೆ, ಈ ಅಗ್ನಿಮೂಲೆ ಬೆಳೆದಿರೋದು ಭೂಮಿಗೆ ಟಚ್ ಇಲ್ಲ, ಕೆಳಗಡೆಯಿಂದ 2 ಅಡಿ ಬಿಟ್ಟು ಸ್ಟಾರ್ಟ್ ಆಗಿದೆ, ಹಾಗಾಗಿ ಇದು ಅರ್ಥಿಂಗ್ ಇಲ್ಲ, ಇದು ಪರವಾಗಿಲ್ಲ ಅಂತ ಹೇಳಿದ್ರು ಸರ್ ಅಂತ ಹೇಳಿದ್ರು. ನಾನು ಏನ್ ಹೇಳ್ತೀನಿ ನಿಮ್ಗೆ ಅರ್ಥ ಮಾಡ್ಕೊಡಿ. ಇದು ಅಗ್ನಿಮೂಲೆ ಕೆಳಗಡೆ 2 ಅಡಿಯಿಂದ ಸ್ಟಾರ್ಟ್ ಆಗಿಲ್ಲ, ಆಮೇಲೆ ನಮ್ಗೆ ಅದು ರೈಸ್ ಆಯ್ತು, ಹೋಗ್ತಾ ಪೂರ್ವಕ್ಕೆ 6 ಅಡಿ ತಗೊಂತಲ್ವಾ, ಅವಾಗ ನಿಮ್ಗೆ ಅಗ್ನಿಮೂಲೆ ಬೆಳೆದಿಲ್ಲ ಅಂತ ನೀವ್ ಹೇಳ್ತೀರಾ. ನಾನೇನ್ ಹೇಳ್ತೀನಿ, ಆಯ್ತು, ಇಲ್ಲಿ 2 ಅಡಿ ನೀವು ಕೆಳಗಡೆ ಟಚ್ ಮಾಡಿಲ್ಲ ಅಲ್ವಾ, ಇಲ್ಲೂ ಟಚ್ ಮಾಡಬೇಡಿ, ಇಲ್ಲೂ 2 ಅಡಿ ಬಿಟ್ಟು ಅದೇ ರೀತಿ 6 ಅಡಿ ಮುಂದಕ್ಕೆ ತಗೊಳ್ಳಿ, ಅವಾಗ ನಿಮ್ಗೆ ಏನಾಗ್ತದೆ, ಈಕ್ವಲ್ ಆಗುತ್ತೆ. ಇಲ್ಲಿ 2 ಅಡಿ ಟಚ್ ಮಾಡಿಲ್ಲ ಅಂದ್ಬಿಟ್ಟು ನೀವು ಮೇಲೆ ಮಾತ್ರ ತಗೊಂಡಾಗ, ನಾನು ಮೇಲೆ ಫಸ್ಟ್ ಫ್ಲೋರ್ ಅಲ್ಲ ಸೆಕೆಂಡ್ ಫ್ಲೋರ್ ಅಲ್ಲ ಬಂದು ಇಲ್ಲಿಂದ ಇಲ್ಲಿ ಟೇಪ್ ಹಿಡಿತೀನಪ್ಪ, ಅವಾಗ ಏನಾಗುತ್ತೆ, ಅದು ಅಗ್ನಿಮೂಲೆ ಬೆಳೆದಂಗೆನೆ. ಯಾವಾಗ ಅಗ್ನಿಮೂಲೆ ಬೆಳೆಯುತ್ತೆ, ಮನೇಲಿ ಹೆಣ್ಮಕ್ಳು ಚೆಂಡಿ ಹಿಡಿತಾರೆ, ಗಲಾಟೆ ಮಾಡ್ತಾರೆ, ಯಜಮಾನ್ಕೆ ಬೇಕು ಅಂತ ಕುತ್ಕೊಂತಾರೆ. ಅವ್ರದ್ದು ಯಾವ ಲೆವೆಲ್ಗೆ ಹೋಗಿತ್ತು ಪ್ರಾಬ್ಲಮ್ ಅಂದ್ರೆ, ಡೈವರ್ಸ್ ಆಗೋಗ್ಬೇಕು ಆ ರೀತಿ. ಪಾಪ ಅವ್ರು ಏನ್ ಹೇಳ್ತಾರೆ, ಸರ್ ನನ್ನ ತಂದೆ ತಾಯಿಗೆ ವಯಸ್ಸಾಗಿದೆ, ಅವ್ರಿಗೆ ಊಟ ಹಾಕಲ್ಲ, ಒಂದು ಒಳ್ಳೆ ಮಾತಾಡಲ್ಲ, ಅವ್ರಿಗೆ ಏಜ್ ಆಗಿದ್ರು ಇವ್ರು ಅಡಿಗೆ ಮಾಡಿರ್ತಾರೆ, ಅವರೇ ಬಡ್ಸ್ಕೊಂಡು ತಿನ್ಬೇಕು, ನನ್ನಿಂದ ನೋಡಕ್ ಆಗ್ತಾ ಇಲ್ಲ ಸರ್. ಅಂದ್ರೆ ಅವ್ರಿಗೆ ಎಷ್ಟು ಟೆನ್ಷನ್ ಆಗಿದೆ ಅಂದ್ರೆ, ಇದೆಲ್ಲ ಯೋಚನೆ ಮಾಡಿ ಸ್ಟ್ರೋಕ್ ಆಗಿದೆ. ಮೊನ್ನೆ ಡಾಕ್ಟರ್ ಹೇಳಿದಾರಂತೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಅವ್ರು ನನ್ನ ಹತ್ರ ಬಂದು ಪಾಪ ಕಣ್ಣಲ್ಲಿ ನೀರು ಹಾಕೊಂಡ್ರು, ಸರ್ ಈ ತರ ಎಲ್ಲ ಆಗ್ತಾ ಇದೆ ಅಂತ. ಇದ್ರ ಜೊತೆಗೆ ಜಾಗ ದೊಡ್ಡದಿತ್ತು ಅವ್ರದ್ದು, ಏನು ಸೈಟ್ ಮೆಜರ್ಮೆಂಟ್ ದೊಡ್ಡದಿತ್ತು, 6 ಕುಂಟೆ ಏನೋ ಇದೆಯಲ್ಲ, 6 ಕುಂಟೆ ಜಾಗದಲ್ಲಿ ಅವ್ರು ಮನೆ ಕಟ್ಟಿದ್ದು. ಅವಾಗ ಏನ್ ಮಾಡ್ಬಿಟ್ರು, ಅವ್ರು ಇಲ್ಲಿ ಅಂಡೆ ಒಲೆ, ಅಗ್ನಿಮೂಲೆಯಲ್ಲಿ ಒಂದು ಅಂಡೆ ಒಲೆ ಬಾತ್ರೂಮ್ ಇರ್ಲಿ, ಸಾವುಗೆ ಅದಕ್ಕೆ ಇದಕ್ಕೆ ಅಂಟು ಮುಂಟು ಹೋಗಿ ಬಂದಾಗ ಒಂದು ಅಂಡೆ ಒಲೆ ಇರಲಿ ಅಂತ ಇಲ್ಲಿ ಅಂಡೆ ಒಲೆ ಹಾಕೊಂಡ್ರು. ಇಲ್ಲಿ ಅವರು ಸ್ನಾನದ ಅಂದ್ರೆ ಹಳ್ಳಿ, ಅದು ಸೌದೆ ಇತ್ತು ಚೆನ್ನಾಗಿ, ಅವರು ಸೌದೆ ಇರೋದ್ರಿಂದ ಅಂಡೆ ಒಲೆ ಕಾಯಿಸ್ಬಿಟ್ಟು ಸ್ನಾನ ಮಾಡ್ತಾ ಇದ್ದಾರೆ. ಯಾವಾಗ ಇಲ್ಲಿ ಅಗ್ನಿಮೂಲೆಯಲ್ಲಿ ನೀರು ಬೀಳುತ್ತೆ, ಅವಾಗೂ ಅಷ್ಟೇ ಆರೋಗ್ಯ ಸಮಸ್ಯೆ, ಅವ್ರಿಗೆ ಸ್ಟ್ರೋಕ್ ಆಗಿದೆ, ಗಲಾಟೆ ಮನೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಇವರು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ, ಅವ್ರ ಊರಲ್ಲಿ 4 ಜನ ಜೊತೆ ನ್ಯಾಯ ಮಾಡ್ತಾರಂತೆ. ಅಂತವ್ರನ್ನ ಹೆಂಡತಿ ಬೇರೆ ಯಾರನ್ನೋ ಕರೆಸಿ ಊರಲ್ಲಿ ಗೊತ್ತಾಗ್ದಿದ್ದಂಗೆ ಗಂಡನ ಮೇಲೆ ಒಡ್ಸೋದು ಅವ್ರ ಕೈಯಲ್ಲಿ. ಆ ಮನುಷ್ಯ ಎಷ್ಟು ಸರ್ಗೋಗ್ಬಿಟ್ಟಿದ್ದಾರೆ ಅಂದ್ರೆ, ಏನ್ ಬೇಕಿತ್ತಪ್ಪ ಈ ತರ ಜನ್ಮಗಳು ಅಂತ, ಜೀವನ ಏನಕ್ಕೆ ಬೇಕಿತ್ತು ಅನ್ಸುತ್ತೆ. ಹಾಗಾಗಿ ನಾನೇನ್ ಮಾಡಿದೆ, ಫಸ್ಟ್ ಈ ಅಗ್ನಿಮೂಲೆ ಏನ್ ಬೆಳೆದಿದೆ ಅಲ್ವಾ, ಫಸ್ಟ್ ಇದನ್ನ ಈ ತರ ಬೆಳೆಸಿ, ಇಲ್ಲ ಇದನ್ನ ಕಟ್ ಮಾಡಿ, 2ರಲ್ಲಿ 1 ಮಾಡಿದಾಗ ನಿಮ್ ಮನೆ ರೆಕ್ಟಾಂಗಲ್ ಬರ್ತದೆ. ಅವಾಗ ಎಲ್ಲಾರು ಒಂದು ಮಾತಲ್ಲಿ ನಿಲ್ತೀರಾ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನ ಚೇಂಜ್ ಮಾಡಿ ಅಂತ ಹೇಳಿದೆ. ಇದಾದ್ಮೇಲೆ ನೋಡಿ, ಇಲ್ಲಿ ಅಂಡೆ ಒಲೆ ಬೇಡ ನಮ್ಗೆ, ಅಡಿಗೆ ಮನೆ ಆದ್ಮೇಲೆ ಮುಂದಕ್ಕೆ ರೂಮ್ ಬರಬಾರ್ದು ಫಸ್ಟ್ ಒಂದು. 2ನೇದು, ಅಗ್ನಿಮೂಲೆಯಲ್ಲಿ ಸ್ನಾನದ ಮನೆ ಆಗ್ಲಿ ಟಾಯ್ಲೆಟ್ ರೂಮ್ ಆಗ್ಲಿ ಬರಬಾರ್ದು.
ಇದು ಎರಡನ್ನೂ ಚೇಂಜ್ ಮಾಡಿ. ಇನ್ನು ನಿಮ್ಮ ಮನೆ ಚೇಂಜಸ್ ಇದೆ. ಫಸ್ಟ್ ಏನಂದ್ರೆ, ನಾವು ಹೋಗ ಅಂತವ್ರು ಯಾರು ಸುಖವಾಗಿರೋರು ನಮ್ಮನ್ನು ಕರ್ಸಲ್ಲ, ಎಲ್ಲ ಕಷ್ಟದಲ್ಲಿರೋರೇ ಕರ್ಸೋದು. ಇಲ್ಲಿ ಎರಡು ಪ್ರಾಬ್ಲಮ್ನ ಫಸ್ಟ್ ನೀವು ರೆಡಿ ಮಾಡ್ಕೊಳ್ಳಿ. ಯಾವ ರೀತಿ ಅಂದ್ರೆ, ನೀವು ಹಾಸ್ಪಿಟಲ್ ಆರೋಗ್ಯ ಸರಿ ಇಲ್ಲ ಅಂದ್ರೆ ICU ಅಲ್ಲಿ ಇರ್ತೀರಲ್ವಾ, ಆ ತರ ICU ಅಲ್ಲಿ ಇರ್ತೀರ. ಫಸ್ಟ್ ನಿಮ್ಮನ್ನ ಏಕ್ದಮ್ ನಾವು ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ. ICU ಇಂದ ಜನರಲ್ ವಾರ್ಡ್ ತಗೊಂಡ್ಬರ್ಬೇಕು, ಆಮೇಲೆ ಡಿಸ್ಚಾರ್ಜ್ ಮಾಡಬೇಕು. ಹಾಗಾಗಿ ಇವೆರಡು ಚೇಂಜ್ ಮಾಡ್ಕೊಳ್ಳಿ. 3 ತಿಂಗಳಿಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ನಾನು ಅಲ್ಲಿಂದ ಬಂದೆ. ನಾನು ಬಂದಿದ್ದಾದ್ಮೇಲೆ ಅವರು 1.5 ತಿಂಗಳಿಗೆ ಫೋನ್ ಮಾಡಿದ್ರು. ಸರ್, ನೀವು ಹೇಳಿದಾದ್ಮೇಲೆ ಇದು ಮಾಡಿದ್ಮೇಲೆ ಪರವಾಗಿಲ್ಲ, ಈಗ ನಮ್ಮ ಮಿಸ್ಸಸ್, ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾ ಇದ್ದಾರೆ, ಏನು ಎದೆ ಮಟ್ಟಕ್ಕೆ ಬಂದಿರತಕ್ಕಂಥ ಮಕ್ಕಳ ಮುಂದೆ ನಾವಿಬ್ಬರು ಗಲಾಟೆ ಮಾಡ್ಕೊಳೋದು ಬೇಡ ಅಂತ ಹೇಳಿ ಈಗ ಒಂದು ಲೆವೆಲ್ಗೆ ಬಂದಿದ್ದೀರಿ. ಈಗ ಮುಂಚೆಕ್ಕೂ ಇವಾಗೂ ಎಷ್ಟೋ ಪರವಾಗಿಲ್ಲ, ನಿಮ್ದೇನಿದ್ದೀನಿ. ಈಗ ನೀವು ಬಂದು, ಸರ್ ನಂದು ಅದೊಂದು ಸೈಟ್ ಇತ್ತಲ್ಲ, ಅದ್ರಲ್ಲಿ ಬಾಡಿಗೆ ಮನೆ ಮಾಡ್ಬೇಕಂತ ತುಂಬಾ ವರ್ಷದ ಕನಸು, ನಾನು ಅದಕ್ಕೆ ಬಂದು ನನಗೆ ಪ್ಲಾನ್ ಮಾಡ್ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಮೊದಲು ನಾನು ಹೇಳಿದೆ, ಇಲ್ಲ ಸರ್, ನಿಮ್ಮ ಮನೆಯಲ್ಲಿ ಇನ್ನೂ ಚೇಂಜಸ್ ಇದೆ. ಯಾಕೆಂದ್ರೆ ನಾನು ಏಕ್ದಮ್ ನಿಮ್ಗೆ ಪೂರ್ತಿ ಎಲ್ಲ ಮಾಡ್ಸೋಕ್ಕಾಗಲ್ಲ. ನೀವು ನಾನು ಹೇಳಿದ್ ಮಾಡಿಸ್ತೀರಾ ಇಲ್ವೋ ಅಂತ ನಮಗೂ ಡೌಟ್ ಇರುತ್ತೆ. ಅದು ಮಾಡಿಸಿದ್ರೆ ನಾನು ಇನ್ನೇನಾದ್ರೂ ಕೊಡ್ಬೋದು. ಈಗ ಫಸ್ಟ್ ನಾವೇನೋ ಊಟ ಮಾಡುವಾಗ ಒಂದು ರೈಸ್ ಏನೋ ಕೊಟ್ಟಿರ್ತಾರೆ, ಅದು ಖಾಲಿ ಮಾಡಿದ್ರೆ ಮತ್ತೆ ಒಂದು ವೈಟ್ ರೈಸು, ಮಜ್ಜಿಗೆನೋ, ಮೊಸರು ಕೊಡ್ತಾರೆ. ನಾವು ಮೊದಲನೇದೇ ಖಾಲಿ ಮಾಡಿಲ್ಲ ಅಂದ್ರೆ ಎರಡನೇದು ಕೊಡಲ್ಲ. ಹಾಗಾಗಿ ನಾನು ಪ್ರತಿಯೊಂದು ಸೈಟ್ ವಿಸಿಟರು ಅಷ್ಟೇ ಫಸ್ಟ್ ಒಂದಷ್ಟು ಹೇಳಿ ಬಂದಿರ್ತೀನಿ. ಅದನ್ನ ಮಾಡಿದಾದ್ಮೇಲೆ ಅವ್ರಿಗೆ ರಿಸಲ್ಟ್ ಬರುತ್ತೆ, ಅವಾಗ ಕರೆಸ್ತಾರೆ, ಅವಾಗ ಹೋಗಿ ಮತ್ತೆ ಹೇಳ್ತೀನಿ. ಅದೇ ರೀತಿ ನಾನು ಅವ್ರ ಮನೆಗೆ ಹೋದಾಗ ಮತ್ತೆ ನಾನು ಉತ್ತರ ಪೂರ್ತಿ ಬ್ಲಾಕ್ ಆಗ್ಬಿಟ್ಟಿತ್ತು. ಉತ್ತರದಿಂದ ಗಾಳಿ ಬೆಳಕು ಬರ್ತಾನೆ ಇರಲಿಲ್ಲ. ಏನಕ್ಕಪ್ಪ ಅಂದ್ರೆ, ಅವ್ರದ್ದು ದಕ್ಷಿಣ ರೋಡ್ ಫೇಸಿಂಗ್ ಇತ್ತು. ಯಾವಾಗ ದಕ್ಷಿಣ ರೋಡ್ ಫೇಸಿಂಗ್ ಇತ್ತು, ದಕ್ಷಿಣದಲ್ಲಿ ದೊಡ್ಡ ದೊಡ್ಡ ವಿಂಡೋ, ಪೂರ್ವದಲ್ಲಿ ಪಶ್ಚಿಮದಲ್ಲಿ ಕೊಟ್ಟಿದ್ದಾರೆ. ಉತ್ತರ ಏನು ಕಾಣಲ್ಲ ಬಿಡೋ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರೆ, ಉತ್ತರದಲ್ಲಿ ಒಂದು ಕಿಟಕಿ ಬಾಗಿಲು ಕೊಟ್ಟಿಲ್ಲ ಅವರು. ಯಾವಾಗ ಉತ್ತರ ಬ್ಲಾಕ್ ಆಯ್ತು, ಪಾಪ 30 ವರ್ಷದ ಸೈಟ್ ಅಲ್ಲೇ ಇದೆ, ಅವ್ರು ಕಟ್ಟಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಮತ್ತೆ ಅವಾಗ ನಾನೇನ್ ಮಾಡಿದೆ, ಉತ್ತರದಲ್ಲಿ ಒಂದು 4 ವಿಂಡೋ ಕೊಡಿಸ್ದೆ. ಈ 4 ವಿಂಡೋ ಕೊಟ್ಟಾಗ ಏನಾಯ್ತು, ಅವ್ರಿಗೆ ಫೈನಾನ್ಸ್ ತುಂಬಾ ಸಪೋರ್ಟ್ ಮಾಡ್ತದೆ. ಅದು ಯಾವ ರೀತಿ ಆಯ್ತಪ್ಪ ಅಂದ್ರೆ, ಅವ್ರ ಮನೇಲಿ ಏನು ತೊಂದರೆ ಇರಲಿಲ್ಲ, ಎಲ್ಲ ಕರೆಕ್ಟ್ ಆಗಿತ್ತು. ಅಡುಗೆ ಮನೆ ಎಲ್ಲಿರ್ಬೇಕು ಅಲ್ಲಿತ್ತು, ಸೆಕೆಂಡ್ ಬೆಡ್ರೂಮ್ ಎಲ್ಲಿರ್ಬೇಕು ಅಲ್ಲಿತ್ತು, ಟಾಯ್ಲೆಟ್ ರೂಮ್ ಎಲ್ಲಿರ್ಬೇಕು ಅಲ್ಲಿತ್ತು, ತುಂಬಾ ಚೆನ್ನಾಗಿತ್ತು ಮನೆ. ಹಾಗಾಗಿ ನಾನು ಇಲ್ಲಿ ಮಾಡಿಸಿದಾಗ ನಾನು ಇಲ್ಲಿ ಇನ್ನೊಂದು ಮಾಡಿದೆ. ಏನ್ ಮಾಡಿದೆ ಅಂದ್ರೆ, ವಾಯುವ್ಯದಲ್ಲಿ ಅವ್ನ ಕನಸಿನ ಮನೆದು ಈ ಡೋರ್ ಮೇಲೆ ಒಂದು ಫೋಟೋ ಹಾಕ್ಸ್ದೆ. ಯಾವಾಗ ವಾಯುವ್ಯದಲ್ಲಿ ಆ ಫೋಟೋ ಹಾಕ್ಸ್ದೆ, ಅವ್ರಿಗೆ ಮನೆ ಕಟ್ಟ ಯೋಗ ಅನ್ನೋದು ಬರುತ್ತೆ. ನಾವು ವಾಯುವ್ಯದಲ್ಲಿ ಏನ್ ಇಡ್ತೀರಾ ಅದು ಜಾಸ್ತಿ ಆಗ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಮನೆ ಕಟ್ಟ ಯೋಗ ಅವ್ರು ಮತ್ತೆ ಬಂತು. ಅವಾಗ ಏನ್ ಮಾಡಿದ್ರು, ಮತ್ತೆ ಕರೆದ್ರು, ಸರ್ ನಮ್ಗೆ ಪ್ಲಾನ್ ಮಾಡ್ಕೊಡಿ ಬನ್ನಿ ಅಂತ. ನೋಡಿ, ಸಣ್ಣ ಪುಟ್ಟದ್ರಲ್ಲಿ ತುಂಬಾ ಚೇಂಜಸ್ ಇರುತ್ತೆ. ಎಲ್ಲೂ ನಾವು ರಾಜಿ ಆಗಬಾರ್ದು. ನಾವು ಅಡ್ಜಸ್ಟ್ ಆದ್ರೆ ಅಲ್ಲಿ ನಮ್ಗೆ ರಿಸಲ್ಟ್ ಅಲ್ಲಿ ಅಡ್ಜಸ್ಟ್ ಆಗ್ಬೇಕು. ನಾನು ಹೇಳೋದು ಇಷ್ಟೇ, ನಾವ್ ಇವತ್ತು ಏನ್ ದುಡಿತೀರೋ ಅದು ನಮ್ಗಾಗಲ್ಲ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಾಗಿ. ನಮ್ಮ ಅಪ್ಪ ತಾತ ದುಡ್ದಿರೋದ್ರಲ್ಲಿ ನಾವಿರ್ತೀರಿ, ನಾವ್ ಏನ್ ದುಡಿತೀರಿ ಅದು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಹೋಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಎಲ್ಲೂ ರಾಜಿ ಆಗ್ಬಿಡಿ. ಮನೆಯಲ್ಲಿ ನೀವು ರಾಜಿ ಆಯ್ತು ಅಂದ್ರೆ ನಿಮ್ಗೆ ಹಣಕಾಸಿನ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತದೆ, ಮಕ್ಕಳು ವಿದ್ಯಾಭ್ಯಾಸ ಮಾಡಲ್ಲ. ತುಂಬಾ ಜನ ಹೇಳ್ತಾರೆ, ಸರ್ ನಮ್ಮ ಹತ್ರ ಸೈಟ್ ಇದೆ, ಮನೆ ಕಟ್ಟಕ್ ಆಗ್ತಾ ಇಲ್ಲ, ತುಂಬಾ ವರ್ಷದಿಂದ ಕಷ್ಟ ಪಡ್ತಾ ಇದೀರಿ, ಮನೆ ಏನ್ ಮಾಡಿದ್ರು ಮನೆ ಕೆಲಸ ಸ್ಟಾರ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾನು ಹೇಳೋದು ಇಷ್ಟೇ, ನಿಮ್ ಫೋಕಸ್ ಎಲ್ಲ ನಿಮ್ಮ ಆ ಸೈಟ್ ಮೇಲೆ ಇರ್ತದೆ, ಸೈಟ್ ಮೇಲೆಲ್ಲ. ನೀವು ವಾಸ ಇದ್ದೀರಲ್ಲ, ಆ ಮನೆ ಫಸ್ಟ್ ಕರೆಕ್ಟ್ ಆಗಿತ್ತು ಅಂದ್ರೆ ನೀವು ಹೋಗಿ ಎಲ್ಲೋಗಿ ಬೇಕಾದ್ರೆ ಏನ್ ಕೆಲಸ ಕೈ ಹಾಕಿದ್ರು ಸಕ್ಸಸ್ ಆಗುತ್ತೆ. ಫಸ್ಟ್ ನೀವು ವಾಸ ಇರೋ ಮನೇನ ವಾಸ್ತುಗಿದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಹೊಸದು. ನಿಮ್ ಗಮನ ಎಲ್ಲ ಹೊಸದ್ರಲ್ಲೇ ಇರ್ತದೆ. ನಾವಿರೋ ಮನೇನ ಫಸ್ಟ್ ನೋಡ್ಬೇಕು. ಇಲ್ಲಿ ಬಲ ಇದ್ರೆ ನೀವು ಎಲ್ಲೋದ್ರೂ ಸಕ್ಸಸ್. ಸರ್ ನೀವು ಹೇಳ್ದಾಗೆ ನಮ್ಮ ಮನೆ ಇದೆ, ಮನೆ ಕಟ್ಟಕ್ ಆಗ್ತಾ ಇಲ್ಲ ಅಂದಾಗ ನೋಡಿ, ವಾಯುವ್ಯದಲ್ಲಿ ಒಂದು ಮನೆದೊಂದು ಸ್ಟ್ಯಾಚ್ಯೂನೋ ಅಥವಾ ಒಂದು ಫೋಟೋನೋ ಹಾಕೊಳ್ಳಿ. ಉತ್ತರದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರೋ ತರ ನೋಡ್ಕೊಳ್ಳಿ. ನೀವು ಮನೆ ಕಟ್ಟೋದು ತುಂಬಾ ಈಸಿ ಆಗುತ್ತೆ. ನೋಡ್ರಿ, ಯಾರ್ಯಾರು ಮನೆ ಕಟ್ಟಬೇಕು ಅಂತಿದ್ದೀರಾ, ವಾಯುವ್ಯದಲ್ಲಿ ಈ ತರ ಕಾಯಿನ್ ಬರುತ್ತಲ್ವಾ, ಈ ತರದ್ದು ನೀವು ವಾಯುವ್ಯದಲ್ಲಿ ಇಟ್ಕೊಂಡಾಗ ಒಂದು ಮನೆ ಶೇಪ್ ಇದೆ, ಇದು ಮನೆ ಕಟ್ಕೊಂಡಂಗಾಗುತ್ತೆ. ನಾನು ಇದನ್ನ ತಗೊಂಬಂದು ವಾಯುವ್ಯದಲ್ಲಿ ಇಟ್ಕೊಂಡಿದ್ದೀನಿ. ನಾನು ಮನೆ ಪ್ಲಾನ್ ಮಾಡಿಸ್ತಾ ಇದ್ದೀನಲ್ಲ, ಆ ಪ್ಲಾನ್ಗಳು ವಾಯುವ್ಯದಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಏನಿರುತ್ತೆ ಅದು ನಮ್ಗೆ ಬೇಗ ಸಿಗುತ್ತೆ, ಮನೆ ಕಟ್ಟ ಯೋಗ ಅನ್ನೋದು ಸಿಗುತ್ತೆ. ಎರಡನೇದು, ಇದರಲ್ಲಿ ಯಾವಾಗ ಅಮೌಂಟ್ ಇರುತ್ತೆ ನಮ್ಮ ಹತ್ರ, ಏನು ಫೈನಾನ್ಸ್ ತುಂಬಾ ಸಪೋರ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಸಿರಿವಂತರಾಗ್ತಾ ಹೋಗ್ತೀರಿ. ಹಾಗಾಗಿ ವಾಯುವ್ಯದಲ್ಲಿ ಪ್ರತಿಯೊಬ್ರು, ನಿಮ್ಗೆ ಮನೆ ಇದೆ ಸಂತೋಷ, ಇನ್ನೊಂದು ಬಾಡಿಗೆ ಮನೆ ಬರುತ್ತೆ, ನನ್ನ ಮಾತು ಕೇಳಿ, ಈ ತರದೊಂದು ವಾಯುವ್ಯದಲ್ಲಿ ಇಟ್ಕೊಳ್ಳಿ. ನಿಮಗೆ ಬಾಡಿಗೆ ಮನೆ ಆದ್ರೂ ಜಾಸ್ತಿ ಆಗುತ್ತೆ, ಸ್ವಂತ ಮನೆ ಆದ್ರೂ ಜಾಸ್ತಿ ಆಗುತ್ತೆ. ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದೀರಾ, ಈ ವಿಡಿಯೋನ ನೋಡಿ ಇದನ್ನ ಬಳಸ್ಕೊಳ್ಳಿ. ಬಳಸ್ಕೊಂಡಾಗ ನಿಮಗೆ ರಿಸಲ್ಟ್ 6 ತಿಂಗಳಿಗೆ ಬರೋದು 3 ತಿಂಗಳಿಗೆ ಬರುತ್ತೆ. ಇಷ್ಟು ಹೇಳ್ತಾ ನಮ್ದು ಕೊನೆ ವಿಡಿಯೋಗೆ ತುಂಬಾ ಕಮೆಂಟ್ಸ್ ಬಂದಿತ್ತು. ಸಾಧ್ಯವಾದಷ್ಟು ಅಲ್ಲಿ ಉತ್ತರ ಕೊಟ್ಟಿದ್ದೀರಿ. ಇನ್ನು ಉಳಿದೋಕೆ ಉತ್ತರ ಕೊಡೋಂಥ ಸಮಯ. ಈಗ ತುಳಸಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ವಾಯುವ್ಯದಲ್ಲಿ ತಿಜೋರಿ ಇಟ್ಟಿದ್ದೀರಿ, ಇಡ್ಬೋದಾ ಅಂತ. ಖಂಡಿತವಾಗೂ ಇಡ್ಬೋದು. ನೀವು ಯಾವುದೇ ರೂಮಲ್ಲಾಗಲಿ ಅಥವಾ ನಿಮ್ಮ ಮನೆಯ ಕೊನೆಯ ವಾಯುವ್ಯ ಭಾಗದಲ್ಲಿ ತಿಜೋರಿ, ಬೀರು ಏನಾದರೂ ಇಟ್ಟು ಅದರಲ್ಲಿ ಕ್ಯಾಶ್ ಇರ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ, ನೀವು ವಾಯುವ್ಯದಲ್ಲಿ ಅದಿಟ್ಟಾಗ ಅದೆಷ್ಟು ಭಾರ ಇರುತ್ತೆ, ಎಷ್ಟು ಎತ್ತರ ಇರುತ್ತೆ, ಅದೇ ರೀತಿ ಆ ರೂಮಲ್ಲಿ ನೈಋತ್ಯದಲ್ಲಿ ಅದರಷ್ಟೇ ಭಾರ ಅಥವಾ ಅದಕ್ಕಿಂತ ಜಾಸ್ತಿ ಭಾರ ಇರೋದು ಅಥವಾ ಅದರಷ್ಟೇ ಹೈಟ್ ಇರೋ ಅಂಥದ್ದು ಏನಾದರೂ ಇಡಬೇಕಾಗುತ್ತೆ.
ಗೋಪಾಲ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ಅಗ್ನಿಮೂಲೆಯಲ್ಲಿ ರೂಮ್ ಮಾಡ್ಬೋದು ಅಂತ. ನೋಡಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಅಥವಾ ಫಸ್ಟ್ ಏನು ಸ್ಟಾರ್ಟ್ ಮಾಡ್ತೀರಾ, ಗ್ರೌಂಡ್ ಅಥವಾ ಫಸ್ಟ್ ಫ್ಲೋರ್ ಅಲ್ಲಿ ಅಡಿಗೆ ಮನೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದ್ರ ಮೇಲೆ ರೂಮಲ್ಲಿ ಅಗ್ನಿಮೂಲೆಯಲ್ಲಿ ಬೆಡ್ರೂಮ್ ಬರ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಅಗ್ನಿಮೂಲೆಯಲ್ಲಿ ಮತ್ತೆ ನಮಗೆ ಟಾಯ್ಲೆಟ್ ರೂಮ್ ಬರಬಾರ್ದು. ಉಷಾಲತಾ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಾವು ಹಾಲಲ್ಲಿ ನಾರ್ತ್ ಅಲ್ಲಿ ತೀರೋಗಿರೋರ್ ಫೋಟೋ, ಕಾಲ ಆಗಿರೋರ್ ಫೋಟೋ ಹಾಕೊಂಬೋದ ಅಂತ ಕೇಳಿದ್ದಾರೆ. ಮೇಡಮ್ ಇಲ್ಲಿ ನೋಡಿ, ದಕ್ಷಿಣದಲ್ಲಿ ಹಾಕ್ಬಿಟ್ಟು ಈ ಫೋಟೋ ಉತ್ತರನ ನೋಡೋ ಥರ ಇರಬೇಕು. ನೀವು ಉತ್ತರದಲ್ಲಿ ಹಾಕಿ ದಕ್ಷಿಣಕ್ಕೆ ಮುಖ ಮಾಡೋ ಥರ ಇರಬಾರ್ದು. ದಕ್ಷಿಣ ಗೋಡೆಯಲ್ಲಿ ಹಾಕ್ಬಿಟ್ಟು ಆ ಫೋಟೋ ನಾವು ಉತ್ತರಕ್ಕೆ ನೋಡೋ ಥರ ಇರಬೇಕು. ನಾವು ದಕ್ಷಿಣ ಕಡೆ ಮುಖ ಮಾಡಿದ್ರೆ ಫೋಟೋ ನಮ್ಮ ಎದುರುಗಿರ್ಬೇಕು, ಆ ರೀತಿ ಹಾಕೊಬೇಕು. ಇದಾದ್ಮೇಲೆ ಇನ್ನೂ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದ್ದಾವೆ. ನೆಕ್ಸ್ಟ್ ವಿಡಿಯೋ ನೀವು ಎಷ್ಟು ಕ್ವಶನ್ ಕೇಳಿದಿರೋ ಸಾಧ್ಯವಾದಷ್ಟು ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ. ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಂಥದ್ದು ಇರುತ್ತೆ. ನಿಮ್ಮ ಪ್ರಶ್ನೆ ಏನೇ ಇದ್ರು ಕೇಳಿ. ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ, ನಾನು ಉತ್ತರ ಕೊಡಕ್ಕೆ ಯೋಚನೆ ಮಾಡಬೇಕು, ಇದು ಪೆಂಡಿಂಗ್ ಇರಲಿ, ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಅನ್ನೋ ಥರ ನನಗೆ ಕಠಿಣವಾದಂಥ ಪ್ರಶ್ನೆಗಳು ಕೊಡಬೇಕು. ನೀವು ಎಷ್ಟು ಪ್ರಶ್ನೆ ಕೇಳ್ತೀರಾ ನಾವು ಅಷ್ಟು ಅದಾಗ್ತಾ ಇರ್ತೀರಿ, ಅಷ್ಟು ನಾವು ತಿಳ್ಕೊತಾ ಇರ್ತೀರಿ, ಅಷ್ಟು ನಾವು ಬೆಳೀತಾ ಇರ್ತೀರಿ. ಹಾಗಾಗಿ ಯಾರನ್ನಾದ್ರೂ ಪ್ರಶ್ನೆ ಕೇಳಿದ್ರೆ ಅವ್ರು 2 ನಿಮಿಷ ಯೋಚನೆ ಮಾಡಬೇಕು ಉತ್ತರ ಕೊಡೋಕೆ. ಆ ಥರ ಪ್ರಶ್ನೆಗಳನ್ನ ಕೇಳಿ ಅಂತ ಹೇಳ್ತಾ, ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ದಯವಿಟ್ಟು ಮನೆ ಕಟ್ಟೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಅವ್ರಿಗೆ ತುಂಬಾ ಅನುಕೂಲ ಆಗ್ತದೆ. ಯಾರಾದರೂ ನಿಮ್ಮ ಫ್ರೆಂಡಲ್ಲಿ, ನಿಮ್ಮ ರಿಲೇಟಿವ್ ಅಲ್ಲಿ, ರಿಲೇಷನ್ ಅಲ್ಲಿ ಯಾರಾದ್ರೂ ಸಮಸ್ಯೆಲಿದ್ರೆ, ಕಷ್ಟಪಡ್ತಾ ಇದ್ರೆ, ಒಂದು ಕೆಲಸ ಸಿಗ್ತಾ ಇಲ್ಲಪ್ಪ ಅವ್ರಿಗೆ, ಮಕ್ಕಳು ದುಡಿಯಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಇದ್ದಾರೆ, ತಂದೆ ತಾಯಿನೇ ಕಷ್ಟಪಡ್ತಾ ಇದ್ದಾರೆ, ಏಜ್ ಆಗಿದೆ ಆದ್ರೂ ಮಕ್ಕಳು ತಿಳ್ಕೊಂತಾ ಇಲ್ಲ ಅಂತ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ಅವ್ರು ಈ ವಿಡಿಯೋ ನೋಡಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡಾಗ ಎಷ್ಟೋ ಚೆನ್ನಾಗಿ ರಿಸಲ್ಟ್ ಬರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.